ಇವತ್ತೇನು ವಿಷಯ ಅಂದರೆ ನೆನ್ನೆ ಊರಿಗೆ ಬಂದಿದ್ದೀವಿ. ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನೆನ್ನೆ ಡೈರೆಕ್ಟಾಗಿ ನಾವು ಕಾಸರಗೋಡಿಗೆ ಬಂದ್ವಿ. ಇವತ್ತು ಅಮ್ಮನ ಮನೆಗೆ ಹೋಗ್ತೀವಿ. ಅಮ್ಮನ ಮನೆಗೆ ಹೋಗೋ ಮುಂಚೆ ನನ್ನ ದೊಡ್ಡಮ್ಮನ ಮನೆಗೆ ಹೋಗಬೇಕು. ಅಲ್ಲಿ ಒಂದು ಮಗುನ ನೋಡೋದಕ್ಕಿದೆ. ಸೊ ನಮ್ಮ ಫ್ಯಾಮಿಲಿಗೆ ಒಂದು ಹೊಸ ಮಗು ಬಂದಿದೆ. ಆ ಮಗುನ ನೋಡಿ ತೊಟ್ಲು ಶಾಸ್ತ್ರಕ್ಕೆ ಕರೆದಿದ್ರು. ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ, ಹೋಗೋದಕ್ಕಾಗಿಲ್ಲ. ಸೊ ಹೋಗಬೇಕು. ಸೊ ಹೋಗಿ ನೋಡಿಕೊಂಡು ಮತ್ತೆ ಅಮ್ಮನ ಮನೆಗೆ ಹೋಗಿ. ನನ್ನ ಸುಂದ್ರಿ ನೋಡಿ, ಇಲ್ಲಿ ಸುಂದ್ರಿ ಇಲ್ಲೊಂದು ಚೆನ್ನಾಗಿರೋದು ಇತ್ತಾಯ್ತಾ ಫ್ಲವರ್, ಬಟ್ಟೆ ಹಾಕಿ ಆ ಫ್ಲವರ್ನ ಕಿತ್ತಾಕ್ಬಿಟ್ಟಿದ್ದಾಳೆ. ಬರೀ ಇಂಥದ್ದೇ. Pepi matra bo drink itte. Pepi korpuna ke bacchi chera pepi kotti chera. No boy girl amma. Ha girl. Girl and girl. Petwade. Petwade ligale alle more hattiyalla. Ode pattale. Ha? Petwade alla. Oh Rama. Driya. ಎಂಗ್ಲ ದ್ರಿಯಾ ಉಂದು ಅಣ್ಣ ತೂನನ್ನ ಅನ್ನೆ. ನಾವಿವಾಗ ಅಮ್ಮನ ಮನೆಯಲ್ಲಿದ್ದೀವಿ. ಅಮ್ಮ ಟೀಗೆ ನಮಗೆ ಟೀ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಬ್ಳಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಟೀ ಮತ್ತು ಎಗ್ ಪಫ್. ಬೆಗ್ಗಲ್ಲ, ಇದು ಚಿಕನ್. ಇಲ್ಲಿ ಎಗ್ ಪಫ್, ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಸೊ ಇವಾಗ ನಾನು ಅವರನ್ನು ನಿಮಗೆ ತೋರಿಸ್ತೀನಿ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ನಿನ್ನ ಮಗನೇ ಅಂತೂ ಅನ್ಬೇಕು. ಈ ಟೆನ್ಷನ್ ಆಯ್ತು. ದೂರ ಅಂತ ಪೂಜೆಗೆ ಒಂಬ ಕೊಂಜು ಗೊಲ್ಲು ಆಯ್ ಪೇಪಿ ಪರ್ಪನ ಪೇಪಿ ಒಡೆ ಕುಟ್ಟಿಯೇ. ಅಯ್ಯೋ ಆನೆತ್ತು ಪೆತ್ತಾಯ್ ಆಯೇರು ಒಂಬ ಆಯ ಮುದ್ದು ಕೃಷ್ಣೆ ಆಯನ ಕುದ್ರ ಕೃಷ್ಣೆ ಗುಪ್ಪುಜೆ ಕೆನ್ನಕಾಯ್ತದ ಅಲೆಜ್ಜಿ ಬುಡನ್ನು ಗಿಫ್ಟ್ ಕೊಟ್ಟು ಮುನ್ನ ಛೀ ಜೋಜ ದಕ್ಕತಿ ಜೋಜ ಚಿಂಪು ಬರೀ ಚಿಕ್ಕಿಟಾನೆ ಕ್ಯೂಟ್ ಹುಲ್ಲು ಮೂಲತ್ ಪೈ ಮೂಲ ಪಂತಿ ಬಾರ್ದೆ ದೊಡ್ಡ ಮುಲ್ಪಂದ ಅವನ ಸಮ್ಮರ್ ಆಕ್ಟಿವಿಟೀಸ್ ಹಾನಿ. ನೋಡಿ, ಇಲ್ಲಿ ಬಂದರೆ ಖುಷಿಯಾಗೋದು ಇದೆಲ್ಲ. ಈ ಥರ ಎಲ್ಲ ಮಾಡ್ಬೋದಲ್ಲ. ನಾನೊಂದು ಬೋಡಿಗೆ ಹೇಗೆ ಕೊರಲೆ ದಾಸವಾಳ ನೋಡಿ ಅಂತೆ, ಎಷ್ಟು ದೊಡ್ಡದು ಮತ್ತು ಕಲ್ಲರ್. ಬಿಲಿ
ಗಾಳಿ ನಾದೋ ಏರೋ ಶಿನಾನಿ ನೋಡಿ ಇದೊಂದು ಕಲರ್ ಪಿಂಕ್ ಎಷ್ಟು ಬೇಕಾದರೂ ಇದೆ. ನಾನು ಒಂದು ಇವಾಗ ನಿಮಗೊಂದು ಹೊಸ ಹೂ ತೋರಿಸ್ತೇನೆ, ಅದಕ್ಕೆ ಒಂದು ಹೆಸರು ಹೇಳ್ಬೇಕು, ಏನು ಹೆಸರು ಅಂತ. ಬನ್ನಿ. ಏನಿದು? ಮಂಗಿನ ಬೀಲ. ಈ ಹೂ, ಮಂಕಿ ಈ ಹೂಗೆ ನಿಮ್ಮೂರಲ್ಲಿ ಏನು ಹೆಸರು? ನಮ್ಮೂರಲ್ಲಿ ಏನು ಹೆಸರು ಗೊತ್ತಾ ಇದಕ್ಕೆ? ಮಂಗನ ಬಾಲ ಅಂತ, ಮಂಗನ ಬೀಲ ಅಂತ ಹೇಳ್ತೀವಿ ನಾವು. ಅಲ್ಲ, ನಿಮಗೇನಾದರೂ ಗೊತ್ತಿದೆ ಇದಕ್ಕೆ ಯಾಕೆ ಮಂಗನ ಬೀಲ ಅಂತ ಹೆಸರು ಅಂತ? ಯಾಕೆ ಮಂಗನ ಬಾಲ ಥರ ಇದೆ ಅಂತ? ಅದು ಬಿಟ್ಟರೆ ರಿಯಲ್ ಹೆಸರು ಏನಾಗಿರ್ಬೋದು? ವಿದ್ಯಾಬೀಲ. ನನಗೆ ಬಾಲ ಇಲ್ಲ, ನಿಮ್ಮದಾದರೆ ಆಗಿರ್ಬೋದು, ಪೂರ್ವಜರಿಗೆಲ್ಲ ಬಾಲ ಇತ್ತಲ್ಲ. ಏನು ವಿಷಯ ಗೊತ್ತಾ, ನಮ್ಮ ಮನೆಯಲ್ಲಿ ಇವತ್ತೊಂದು ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೀವಿ. ಏನಂದರೆ ಈ ಎಲೆದು, ಈ ಒಂದು ಎಲೆ ತಿಂಡಿನ ಮಾಡೋದು ವಿಡಿಯೋಗಳಲ್ಲೇ ಕಮ್ಮಿ ನೋಡಿದ್ದು ನಾನು. ನಮ್ಮೂರ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ, ಅಂದರೆ ಕೆಲವು ಸೀಸನಲ್ಲಿ, ಸಮ್ಮರ್ ಟೈಮಲ್ಲಿ ಆ ಥರ ಎಲ್ಲ ಮಾಡ್ತಾರೆ. ಇದೇನು ಎಲೆ ಹೇಳಿ? ಇದು ನಾವು ಗೋಲಿದ ಎಲೆ ಅಂತ ಹೇಳ್ತೀವಿ. ಇದಕ್ಕೆ ಕನ್ನಡದಲ್ಲಿ ಆಲದ ಎಲೆ ಇದು ಕೊಳ್ತೀವಿ, ನಾವು ತುಳುವಲ್ಲಿ ಗೋಲಿದ ಎಲೆ ಅಂತ ಹೇಳ್ತೀವಿ. ಇದರಲ್ಲಿ ತಿಂಡಿ ಮಾಡಿದ್ರೆ, ಅಂದರೆ ಇದರಲ್ಲಿ ಜಸ್ಟ್ ಹಚ್ಚೋದಷ್ಟೇ, ಮಾಡಿದ್ರೆ ತುಂಬ ತಂಪು ದೇಹಕ್ಕೆ ಅಂತ ಇದನ್ನು ಮಾಡ್ತಾರೆ. ನಾನು ತುಂಬ ಕಡೆ ನೋಡಿಲ್ಲ ಇದರ ಎಲೆ ತಿಂಡಿ ಮಾಡೋದು, ಬಟ್ ನಾನು ಚಿಕ್ಕ ವಯಸ್ಸಿಂದನೂ ತಿಂದಿದ್ದೀನಿ ಇದನ್ನು. ಆ್ಯಂಡ್ ಬಲ್ತಿರೋ ಅಂಥ ಎಲೆಗಳನ್ನೆಲ್ಲ ತಗೊಳ್ಳೋದಿಲ್ಲ, ಚೆನ್ನಾಗಾಗೋದಿಲ್ಲ. ಇದು ಎಳೆದು ತಗೊಂಡು ಇದರಲ್ಲಿ ತಿಂಡಿ ಮಾಡುವಂಥದ್ದು. ಯಾರಾದರೂ ಮಾಡಿದ್ದೀರಾ, ನಿಮಗೆ ಗೊತ್ತಿದೆಯಾ ಇದರ ಬಗ್ಗೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ನೋಡಿ, ಸೊ ಇಷ್ಟೊಂದು ಎಲೆಗಳು ಇನ್ನೂ ಇದೆ ಒಳಗಡೆ. ಸೊ ಎಳೆದು ಎಲೆಗಳನ್ನು ತಗೊಂಡು ಇದರಲ್ಲಿ ತಿಂಡಿ ಮಾಡುವಂಥದ್ದು. ಯಾರ ಮನೆಯಲ್ಲಾದರೂ ಮಾಡ್ತೀರಾ ಇದರ ಎಲೆ? ನಂಗೆ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಅಂತೂ ಮಾಡ್ತಾರೆ. ಆ್ಯಂಡ್ ನಾನು ನಮ್ಮೂರಲ್ಲೇ ಬೇರೆ ಕಡೆ ಎಲ್ಲ ಕೇಳಿಲ್ಲ ಇದರ ತಿಂಡಿ ಎಲ್ಲ ಮಾಡ್ತಾರೆ ಅಂತ. ನಾವಂತೂ ಮಾಡ್ತೀವಿ, ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ಇದರದ್ದು ಕೂಡ ತಿಂಡಿ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಾವು ಮಾಡ್ತೀವಿ. ತುಂಬ ತಂಪಂತೆ ಇದು ಎಲೆ, ಹಾಗಾಗಿ ಇದರಲ್ಲಿ ತಿಂಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಸ್ಪೆಷಲ್ ನಮಗೆ ಗೋಲಿದ ಇರೆತ್ ಅಡ್ಡೆ, ಅಂದರೆ ಆಲದ ಎಲೆಯ ತಿಂಡಿ. ನಾನು ನೆನ್ನೆ ನಿಮಗೆ ತೋರಿಸಿದ್ದೆ ಆಲದ ಎಲೆಯಲ್ಲಿ ತಿಂಡಿ ಮಾಡ್ತೀವಿ ಅಂತ. ಈ ರೀತಿ ಆಗಿದೆ ನೋಡಿ, ಈ ರೀತಿ 2 ಎಲೆ ಇಟ್ಟು ಅಂಟಿಸೋದು, ಮತ್ತು ಒಂದು ಎಲೆಗೆ ಅಂಟಿಸಿ ಅದಾದಮೇಲೆ ಇನ್ನೊಂದು ಎಲೆಯಿಂದ ಅದನ್ನು ಮುಚ್ಚಿ ಬೇಯಿಸುವಂಥದ್ದು. ಸೊ ಹೀಗೆ ಓಪನ್ ಮಾಡಬೇಕು. ಎಲೆ ಶೇಪಲ್ಲೇ ಇದೆ ಹೀಗೆ. ಇದು ಸ್ವೀಟ್, ಇದ್ದು ಸಪ್ಪೆ. ಇದಕ್ಕೆ ಏನಾದರೂ ಚಿಕನ್ ಕರಿ ಹಾಗಂತಲ್ಲ, ಯಾವುದೇ ಚಟ್ನಿ, ಯಾವುದೇ ಕರಿ ಜೊತೆ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ. ಒಂದು ಕೈ ಬಿಸಿ ಇದೆ, ಹಾಗಾಗಿ ಒಂದು ಕೈಯಲ್ಲಿ ಬಿಸಿ ಈ ಥರ ಎಲೆ ತಿಂಡಿ. ನಾವಿವಾಗ ಅಮ್ಮನ ಮನೆಯಿಂದ ಹೋಗೋದು. ನಮ್ಮ ಕಾರು ಕೆಳಗಡೆ ಇದೆ, ಇಲ್ಲಿ ಬರ್ತಾ ಇರಲಿಲ್ಲ. ಸೊ ನೋಡಿ, ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಡೆಡ್ದು ಬೆಕ್ಕುಗೆ, ನಾಯಿಗೆ, ದನಕ್ಕೆ ಎಲ್ಲ ಬಾಯಿ ಬಾಯಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಲ್ಲ ಬಾಯಿ ಇದು ಕೃಷ್ಣ ಬಾಯಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಯಾಕೆ ಬ್ಯಾಂಗ್ಳೂರು ಬಿಟ್ಟು ಬಂದಿದ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಒಂದೇ ರೋಡ್ ಪೋಪಣ ಬರ್ಪಣ ಉಂಟು, ಅವು ಕಷ್ಟ.